ನಮಸ್ಕಾರ. ಅಮೋಘ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾನು ರವಿಕುಮಾರ್. ಈ ದಿನ ಒಂದು ವಿಶೇಷ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡೋನಿದ್ದೀನಿ. ಕರ್ನಾಟಕ ಸರ್ಕಾರ 3ನೇ ವರ್ಷದ ಸಾಧನಾ ಸಮಾವೇಶ ತುಮಕೂರಿನಲ್ಲಿ ಭಾಳ ಅದ್ಧೂರಿಯಾಗಿ ಆಯೋಜನೆ ಮಾಡಿತ್ತು. ಸಾಕಷ್ಟು ಜನ ಸೇರಿದ್ರು. ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಮುಗಿಯಿತು. ಮಾನ್ಯ ಜಿಲ್ಲಾಧಿಕಾರಿಗಳು ಇಡೀ ಕರ್ನಾಟಕದಲ್ಲಿ ಏನು ಕಂದಾಯ ಇಲಾಖೆಯಿಂದ ಸಾಧನೆ ಮಾಡಿದ್ದಾರೆ ಅದಕ್ಕೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಯಿತು. ನಿಜವಾಗ್ಲೂ ನಾವೆಲ್ಲರೂ ಸಂತೋಷ ಪಡುವಂಥ ಒಂದು ವಿಚಾರ. ಭಾಳ ಖುಷಿ ಆಯಿತು. ತುಮಕೂರಿನ ಜನ ಈ ಒಂದು ವರ್ಲ್ಡ್ ರೆಕಾರ್ಡ್ ಮಾಡುವಂಥ ಒಂದು ನೇತೃತ್ವವನ್ನು ಜಿಲ್ಲಾಧಿಕಾರಿಗಳು ವಹಿಸ್ಕೊಂಡು ಅಧಿಕಾರಿಗಳು ಕೆಲಸ ಮಾಡಿದ್ರಲ್ಲ ಅಂತಂದ್ಬಿಟ್ಟು. ಆದರೆ ಈ ಒಂದು ಸಮಾವೇಶದಲ್ಲಿ ಭಾಳ ನೋವಿನ ವಿಚಾರವನ್ನು ತಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮಾನ್ಯ ಗೃಹ ಸಚಿವರು ತುಮಕೂರು ಜಿಲ್ಲೆಯನ್ನು ಬೆಂಗಳೂರು ಉತ್ತರವನ್ನಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಸಾರ್ವಜನಿಕ ಸಮಾರಂಭದಲ್ಲಿ ಲಕ್ಷಾಂತರ ಜನ ಇರುವಂಥ ಒಂದು ಸಮಾವೇಶದಲ್ಲಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಅವರು ರಿಕ್ವೆಸ್ಟನ್ನು ಮಾಡಿದ್ರು. ಭಾಳ ನೋವಿನ ವಿಚಾರ. 1830ರಲ್ಲೇ ತುಮಕೂರು ಜಿಲ್ಲೆ ಅಸ್ತಿತ್ವಕ್ಕೆ ಬಂದಂಥದ್ದು. 1/11/1956ರಲ್ಲಿ ಕರ್ನಾಟಕ ಏಕೀಕರಣ ಆದಂಥ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆ ಅಸ್ತಿತ್ವಕ್ಕೆ ಬಂತು. ಇಂಥ ಒಂದು ಅತ್ಯಂತ ಅದ್ಭುತವಾದ ಜಿಲ್ಲೆಯನ್ನು ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಐತಿಹಾಸಿಕವಾಗಿ ಎಲ್ಲದರಲ್ಲೂ ಕೂಡ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ತುಮಕೂರು ಜಿಲ್ಲೆಯನ್ನು ಬೆಂಗಳೂರು ಉತ್ತರ ಮಾಡಬೇಕು ಅಂತಂದ್ಬಿಟ್ಟು ಮಾನ್ಯ ಗೃಹ ಸಚಿವರು ರಿಕ್ವೆಸ್ಟ್ ಮಾಡ್ತಾ ಇರಲ್ಲ. ಇದೆಷ್ಟರ ಮಟ್ಟಿಗೆ ಸರಿ? ತುಮಕೂರು ಜಿಲ್ಲೆಯ ಜನ ಯಾರು ಕೇಳಿದರು ತುಮಕೂರನ್ನ ಬೆಂಗಳೂರು ಉತ್ತರ ಮಾಡಬೇಕು ಅಂತಂದ್ಬಿಟ್ಟು? ಯಾರಾದರೂ ಒಬ್ಬರಾದರೂ ಕೇಳಿದ್ರಾ? ತಮಗೆ ಒಂದು ಗಮನಕ್ಕೆ ತರ್ತೀನಿ. ರಾಜಕೀಯವಾಗಿ ಬಾಣಸಂದ್ರದ ಹುಚ್ಚೇಗೌಡರು ಇಡೀ ರಾಜ್ಯದಲ್ಲಿ ಭಾಳ ದೊಡ್ಡ ಹೆಸರು ಅವ್ರದ್ದು. ಪ್ರಜಾ ಸೋಷಲಿಸ್ಟ್ ಪಕ್ಷದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ SM ಕೃಷ್ಣರವ್ರಿಗೆ ರಾಜಕೀಯ ಪುನರ್ಜನ್ಮವನ್ನು ಕೊಟ್ಟಂಥವ್ರು. ರಾಜಕೀಯ ಮಾಡಬೇಕು ಅಂತಂದರೆ ಬಾಣಸಂದ್ರ ಹುಚ್ಚೇಗೌಡರು ಅವ್ರ ಮನೆ ಹತ್ರ ಬಂದು ಕಾಯ್ತಾ ಇದ್ರು. ಅಂತಹ ಪುಣ್ಯಾತ್ಮರು ಹುಟ್ಟಿದಂಥ ಈ ಒಂದು ನಾಡು. ಗೌರವಾನ್ವಿತ ಸನ್ಮಾನ್ಯ HM ಗಂಗಾಧರಯ್ಯನವ್ರಿಗೆ ಜಿಲ್ಲಾ ಬೋರ್ಡ್ ಸಮಿತಿಯ ಸದಸ್ಯರಾಗಿ ಮಾಡಿದಂಥವ್ರು ಬಾಣಸಂದ್ರ ಹುಚ್ಚೇಗೌಡರು. K ಲಕ್ಕಪ್ಪನವರಾಗಿರ್ಬೋದು, ಉಚ್ಚಮಾಸ್ತಿಗೌಡರಾಗಿರ್ಬೋದು, T ಸುಬ್ರಹ್ಮಣ್ಯಂ ಅವರಾಗಿರ್ಬೋದು, ME ರಾಮರಾವ್ ಅವರಾಗಿರ್ಬೋದು, ಸಾಕಷ್ಟು ಜನ, YK ರಾಮಯ್ಯನವರಾಗಿರ್ಬೋದು, ಸಾಕಷ್ಟು ಜನ ಈ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಜಿಲ್ಲೆಯನ್ನು ಭಾಳ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಸಂದರ್ಭ. K ಲಕ್ಕಪ್ಪನವರು ತುಮಕೂರಿಗೆ HMTಯನ್ನು ತಂದುಕೊಟ್ರು. ಇವತ್ತು ಇಂಡಸ್ಟ್ರಿಯಲ್ ಕಾರಿಡಾರ್ ಆಗಿದೆ. ಇಡೀ ಏಷ್ಯಾದಲ್ಲೇ 2ನೇ ಅತ್ಯಂತ ದೊಡ್ಡ ಇಂಡಸ್ಟ್ರಿಯಲ್ ಕಾರಿಡಾರು ಮತ್ತು ಇಂಡಸ್ಟ್ರಿ ಆಗಿರುವಂಥದ್ದು ವಸಂತ ನರಸಾಪುರದಲ್ಲಿ. ಮತ್ತು ತುಮಕೂರು ಜಿಲ್ಲೆ ಇಡೀ ರಾಷ್ಟ್ರದಲ್ಲಿ ತೆಂಗಿಗೆ ಭಾಳ ಹೆಸರುವಾಸಿಯಾಗಿರುವಂಥ ಒಂದು ಜಿಲ್ಲೆ. ತೆಂಗು ಮತ್ತು ರಾಗಿಗೆ ಎರಡನ್ನೂ ಅತ್ಯಂತ ಅದ್ಭುತವಾಗಿ ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಹೆಸರನ್ನು ತಂದುಕೊಟ್ಟಂಥದ್ದು ಕಲ್ಪತರು ನಾಡು ತುಮಕೂರು. ತುಮಕೂರಿನಲ್ಲಿ 2 ಮೆಡಿಕಲ್ ಕಾಲೇಜ್ಗಳಿದೆ, 7-8 ಎಂಜಿನಿಯರಿಂಗ್ ಕಾಲೇಜ್ಗಳಿದೆ. ಮತ್ತು ವಿದ್ಯಾಕ್ಷೇತ್ರದಲ್ಲಿ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಒಂದು ಕ್ರಾಂತಿಯನ್ನು ಮಾಡಿದ್ದಾರೆ. 10,000 ಜನಕ್ಕೆ ಅನ್ನವನ್ನು, ವಿದ್ಯಾದಾನವನ್ನು ಮಾಡಿದಂಥ ಒಂದು ಪರಮಪೂಜ್ಯವಾದ ಒಂದು ಧಾರ್ಮಿಕ ಕ್ಷೇತ್ರ ಮತ್ತು ಶೈಕ್ಷಣಿಕ ಕ್ಷೇತ್ರ ತುಮಕೂರು ಜಿಲ್ಲೆ. ಸಿದ್ಧಾರ್ಥ ವಿದ್ಯಾಸಂಸ್ಥೆ, ವಿದ್ಯಾವಾಹಿನಿ ವಿದ್ಯಾಸಂಸ್ಥೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ತುಮಕೂರು ಯೂನಿವರ್ಸಿಟಿ ಅನ್ನುವಂಥದ್ದು ತುಮಕೂರು ಜಿಲ್ಲೆಯಲ್ಲಿ ಇದು ಬಂದಿರತಕ್ಕಂಥದ್ದು ನಿಜವಾಗ್ಲೂ ನಮಗೆಲ್ಲ ಸಂತೋಷವಾಗಿರೋಂಥ ವಿಚಾರ ಅಂತ ನಾನಾದರೂ ಭಾವನೆ ಮಾಡ್ಕೊಂಡಿದ್ದೀನಿ. ವಿದ್ಯಾಕ್ಷೇತ್ರದಲ್ಲಿ ಸಾಕಷ್ಟು ಸಂಸ್ಥೆಗಳು, ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ ಬಂಧುಗಳೇ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ತುಮಕೂರು ಜಿಲ್ಲೆಯನ್ನು ಬೆಂಗಳೂರು ಉತ್ತರವನ್ನವನ್ನು ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಾ? ತುಮಕೂರು ಬೆಂಗಳೂರಿಗೆ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ಕೇವಲ 60 ಕಿಲೋಮೀಟರ್ ಇರ್ತಕ್ಕಂಥ ಈ ತುಮಕೂರನ್ನ ಬೆಂಗಳೂರಿನ ಒಂದು ಭಾಗ ಆಗಿ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಯಾವ ರೀತಿಯಲ್ಲಿ ರಾಮನಗರವನ್ನ, ಬಿಡದಿಯನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ದಕ್ಷಿಣ ಅಂತೇಳಿ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ತುಮಕೂರು ಬೆಂಗಳೂರಿಗೆ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ಕೇವಲ 60 ಕಿಲೋಮೀಟರ್ ಇರ್ತಕ್ಕಂಥ ಈ ತುಮಕೂರನ್ನ ಬೆಂಗಳೂರಿನ ಒಂದು ಭಾಗ ಆಗಿ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಯಾವ ರೀತಿಯಲ್ಲಿ ರಾಮನಗರವನ್ನ, ಬಿಡದಿಯನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು
ಬೆಂಗಳೂರು ದಕ್ಷಿಣ ಅಂತೇಳಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ನಿಮಗೆ ನಾನು ಗಮನಕ್ಕೆ ತರ್ತೀನಿ. BM ಶ್ರೀ ಆಗಿರ್ಬೋದು, B ಶಿವಮೂರ್ತಿ ಶಾಸ್ತ್ರಿಗಳಾಗಿರ್ಬೋದು, ತೀನಂ ಶ್ರೀ ಆಗಿರ್ಬೋದು, ಮತ್ತು ಬರಗೂರು ರಾಮಚಂದ್ರಪ್ಪನವರಾಗಿರ್ಬೋದು, V ಚಿಕ್ಕವೀರಯ್ಯನವರಾಗಿರ್ಬೋದು, ಕವಿತಾ ಕೃಷ್ಣವರಾಗಿರ್ಬೋದು, ಬಹ ರಮಾಕುಮಾರಿ ಆಗಿರ್ಬೋದು, ಸಾಕಷ್ಟು ಜನ ಸಾಹಿತ್ಯವನ್ನು, ಕನ್ನಡದ ಸಾಹಿತ್ಯವನ್ನು, ಕನ್ನಡದ ತೇರನ್ನು ಎಳೆದಿದ್ದಾರೆ ಬಂಧುಗಳೇ. ಇಂಥ ಒಂದು ಸಂದರ್ಭದಲ್ಲಿ ಮಾನ್ಯ ಗೃಹ ಸಚಿವರು ಬೆಂಗಳೂರು ಉತ್ತರವನ್ನು ಮಾಡಬೇಕು ಅಂತ ಹೊರಟಿದ್ದೀರಾ. ಯಾಕೆ ಸ್ವಾಮಿ ನೀವು DK ಶಿವಕುಮಾರ್ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀರಾ? DK ಶಿವಕುಮಾರ್ ಅವರು ರಾಮನಗರ ಜಿಲ್ಲೆಯನ್ನ, ಮಗಡಿಯನ್ನ ಬೆಂಗಳೂರು ದಕ್ಷಿಣ ಅಂತ ಜಿಲ್ಲೆಯನ್ನು ಮಾಡೋಕ್ಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ರಿ ತಾವು. ತುಮಕೂರನ್ನು ಕೂಡ ಸೇರಿಸಿ ತುಮಕೂರು ಬೆಂಗಳೂರು ಉತ್ತರವನ್ನಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು, ಅದಾದ ಮೇಲೆ ಬೃಹತ್ ಬೆಂಗಳೂರು ಮಾಡಬೇಕು ಅಂತ ಒಂದು 5 ಕಮಿಷನರ್ ಮಾಡಬೇಕು, ಕಾರ್ಪೊರೇಷನ್ 5 ಮಾಡಬೇಕು, 5 ಭಾಗಗಳನ್ನಾಗಿ ಮಾಡಬೇಕು ಅಂತ DK ಶಿವಕುಮಾರ್ ಹೊರಟಂಥ ಸಂದರ್ಭದಲ್ಲಿ ತುಮಕೂರನ್ನು ಕೂಡ ಬೃಹತ್ ಮಹಾನಗರ ಪಾಲಿಕೆ ಮಾಡಬೇಕು ಅಂತ ಹೊರಟ್ರಿ ತಾವು. ಇಲ್ಲಿ ಬೇಸಿಕ್ ನೆಸೆಸಿಟಿ ಇರುವಂಥದ್ದು ಸಾಕಷ್ಟು ಇದೆ, ರೈತರು ಇರುವಂಥದ್ದು. ಸ್ವಾಮಿ, ಒಂದು ತಮ್ಮ ಗಮನಕ್ಕೆ ಒಂದು ತರ್ತೀನಿ ನಾನು. ಇವತ್ತು 1 ಕುಂಟೆ ಜಾಗ, 1 ಕುಂಟೆ ಜಮೀನು ತಗೊಬೇಕು, ಮತ್ತೆ ಒಂದು ಮನೆ ಕಟ್ಟಬೇಕು ಅಂತಂದ್ರೆ ಮಧ್ಯಮ ವರ್ಗದವರು ಮತ್ತೆ ರೈತರುಗಳು 1 ಕುಂಟೆ ತಗೊಬೇಕು ಅಂದ್ರೆ 30 ಲಕ್ಷ ಬೇಕು. ಬೆಂಗಳೂರಿನಾಗಿರುವಂಥವ್ರು ಸಾಕಷ್ಟು ಜನ ಅಲ್ಲಿ ಮನೆ ಮಾರ್ತಾರೆ, ಅಲ್ಲಿ ಏನೋ ಒಂದು ಸೈಟ್ ಮಾರ್ತಾರೆ, ಇಲ್ಲಿ ಬಂದು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿ ಸೈಟು ಮತ್ತು ಜಮೀನುಗಳನ್ನು ತೆಗೆದುಕೊಳ್ತಾರೆ. ಇವತ್ತಿನ ದಿನ ತುಮಕೂರು ನಗರದ ಜನ, ತುಮಕೂರು ಜಿಲ್ಲೆ ಜನಕ್ಕೆ ಜಾಗಗಳು ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನೀವು ಬೆಂಗಳೂರು ಉತ್ತರ ಅಂತ ಮಾಡಿದ್ರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬಂಪರ್ ಲಾಟ್ರಿ ಆಗ್ತದೆ. ಯಾಕೆಂತಂದ್ರೆ ತುಮಕೂರು ಅಸ್ಮಿತೆಯನ್ನ ಯಾವುದೇ ಕಾರಣಕ್ಕೂ, ಈ ಒಂದು ಸ್ವಾಭಿಮಾನದ ಜಿಲ್ಲೆಯನ್ನು ಬಿಟ್ಕೊಡಕ್ಕೆ ಸಾಧ್ಯ ಇಲ್ಲ. ಮತ್ತೆ ಪರಾಮರ್ಶಿಸಿ ತುಮಕೂರು ಜಿಲ್ಲೆಯಾಗೆ ಉಳಿಬೇಕು ಅನ್ನುವಂಥದ್ದು ತಾವು ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಇದನ್ನು ಹೋರಾಟಗಾರರಾಗಲಿ, ತುಮಕೂರು ಜಿಲ್ಲೆ ಜನ ಅಂತ ಆಗಲಿ, ಮತ್ತೆ ಯಾವುದೇ ಒಂದು ಸಂದರ್ಭದಲ್ಲಿ ಈ ಜಿಲ್ಲೆಯನ್ನ ನಾವು ಯಾವುದೇ ಕಾರಣಕ್ಕೂ ಬೆಂಗಳೂರು ಉತ್ತರವನ್ನ ಮಾಡಬಾರ್ದು ಅನ್ನುವಂಥದ್ದು ನಾನು ತಮ್ಮಲ್ಲಿ ಕಳಕಳೆಯಿಂದ ನಾನು ಕೋರ್ತಾ ಇದ್ದೀನಿ. ಮಾನ್ಯ ಗೃಹ ಸಚಿವರಿಗೆ, ನೀವು ಈ ಜಿಲ್ಲೆನಲ್ಲಿ ಬಹಳ ಉತ್ತಮವಾದ ಒಂದು ಕೆಲಸವನ್ನು ಮಾಡ್ತೀರಾ, ಸರಳ ಸೌಜನ್ಯದ ವ್ಯಕ್ತಿಗಳು ನೀವು ಯಾಕೆ ಇಂಥ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದೀರಾ? ತುಮಕೂರು ನಗರದಲ್ಲಿ ಸಾಕಷ್ಟು ಕ್ರೀಡಾಕೂಟವನ್ನು ಮಾಡಿ, ತುಮಕೂರು ಕ್ರೀಡಾ ಹಬ್ಬ ಆಗಿದೆ. ನಾನು ಯಾವುದೇ ರಾಜಕೀಯ ಪಕ್ಷದಿಂದ ಆಗಲಿ ಅಥವಾ ಯಾರೇ ಹೋರಾಟಗಾರರ ವಿಚಾರ ಆಗಲಿ ನಾನು ಯಾವುದು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ. ನೀವು ಜಿಲ್ಲೆನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಈ ಒಳ್ಳೆ ಕೆಲಸ ಮಾಡ್ತಾ ಇರೋದಕ್ಕೆ ಮಧ್ಯದಲ್ಲಿ ಈ ರೀತಿಯ ನೀವು ತುಮಕೂರನ್ನ, ಅದರ ಹೆಸರನ್ನು ಅಳಿಸುವಂಥ ಒಂದು ಕೆಲಸ, ನಿಮಗೆ ಕೊನೆವರೆಗೂ ನಿಮಗೆ ಕೆಟ್ಟ ಹೆಸರು ಬರುವಂಥದ್ದು ದಯವಿಟ್ಟು ಮಾಡಬಾರ್ದು ಅಂತಂದು ಹೇಳ್ತಾ, ಯಾವುದೇ ಕಾರಣಕ್ಕೂ ತುಮಕೂರು ಜಿಲ್ಲೆ ಬೆಂಗಳೂರು ಉತ್ತರ ಆಗಬಾರ್ದು, ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಈ ಮೂಲಕ ತಮ್ಮಲ್ಲಿ ಮತ್ತೊಮ್ಮೆ ಕೋರ್ತಾ ಇದ್ದೀನಿ, ದಯಮಾಡಿ ತುಮಕೂರು ಜಿಲ್ಲೆಯಾಗೆ ನೀವು ಉಳಿಸೋದಕ್ಕೆ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು, ಇದನ್ನು ಮುಂದುವರಿಸಬಾರ್ದು ಅಂತ ಅಂದ್ಬಿಟ್ಟು ತುಮಕೂರು ಜಿಲ್ಲೆಯ ಜನತೆ ಪರವಾಗಿ ತಮಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ, ಕೋರ್ತಾ ಇದ್ದೀನಿ. ದಯಮಾಡಿ ಇದನ್ನು ಕೈ ಬಿಡಬೇಕು ಅಂತ ಅಂದ್ಬಿಟ್ಟು ಅಮೋಕ್ TV ಮುಖಾಂತರ ತಮ್ಮಲ್ಲಿ ಕೋರಿಕೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.